ರಾಮಲಿಂಗಾರೆಡ್ಡಿ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಅವರ ಮನವೊಲಿಸ್ತೀನಿ ಅನ್ನುವಂಥ ವಿಶ್ವಾಸದಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇದ್ದಾರೆ. ಅವರನ್ನ ಆತ್ಮೀಯ ಸ್ನೇಹಿತರು, ಅವರ ಜೊತೆಗೆ ನಾನು ಮಾತುಕತೆ ಮಾಡ್ತೀನಿ, ನಥಿಂಗ್ ಟು ವರಿ ಅನ್ನೋದು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ. ಇನ್ನು ಕೆಪಿಸಿಸಿ ಅಧ್ಯಕ್ಷ ಬಿ ಕೆ ಹರಿಪ್ರಸಾದ್ ಕೂಡ ಮಾತನಾಡಿದ್ದಾರೆ. ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ ಕಾಂಗ್ರೆಸ್ ವಲಯದಲ್ಲಿ ಸಂಚಲನ ಸೃಷ್ಟಿಸಿದೆ. ರಾಮಲಿಂಗಾರೆಡ್ಡಿ ಜೊತೆ ಮಾತನಾಡ್ತೀನಿ, ತೊಂದರೆ ಇಲ್ಲ ಅಂತ ಕೆಪಿಸಿಸಿ ಅಧ್ಯಕ್ಷರು ಬಿ ಕೆ ಹರಿಪ್ರಸಾದ್ ಮಾತನಾಡಿದರು. ಬಿ ಕೆ ಹರಿಪ್ರಸಾದ್ ಅವರ ಪರವಾಗಿ ಮನೋಹರ್ ಇದ್ರು ಅಲ್ಲಿ ರಾಮಲಿಂಗಾರೆಡ್ಡಿ ಅವರ ಕಚೇರಿಯಲ್ಲಿ ಇವತ್ತು ರಾಜೀನಾಮೆ ಕೊಡೋದಕ್ಕಿಂತ ಮುಂಚೆ. ಹೋಗಿಲ್ಲಿಂದ ಸಿಟ್ಟು ತರಿಸಬೇಡ ನನಗೆ ಅಂತ ರಾಮಲಿಂಗಾರೆಡ್ಡಿ ಬೈದು ಕಳಿಸಿದ್ರು. ಕೆಪಿಸಿಸಿ ಅಧ್ಯಕ್ಷರ ಹತ್ರ ನಾನು ಮಾತನಾಡಲ್ಲ ಅಂತ. ಹಾಗೆ ನೋಡಿದ್ರೆ ಬಿ ಕೆ ಹರಿಪ್ರಸಾದ್ ಮತ್ತು ರಾಮಲಿಂಗಾರೆಡ್ಡಿ ಕಾಂಗ್ರೆಸ್ನಲ್ಲಿ ಸಮಕಾಲೀನರು. ಈಗ ಬಿ ಕೆ ಹರಿಪ್ರಸಾದ್ ಮಾತನಾಡ್ತಿದ್ದಾರೆ, ಸರಿ ಹೋಗುತ್ತೆ ಅನ್ನುವಂಥ ವಿಶ್ವಾಸದೊಂದಿಗೆ. ರಾಮಲಿಂಗಾರೆಡ್ಡಿ ಅವರು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಿದ್ದಾರೆ, ಮಾತಾಡ್ತೀವಿ, ಅವ್ರ ಜೊತೆ ಮಾತಾಡಿ ಸಾರ್ಟ್ ಇಟ್ ಔಟ್, ತೊಂದರೆ ಇಲ್ಲ. ಕೆಲವು ಸಂದರ್ಭದಲ್ಲಿ ಆಗುತ್ತೆ. ಈ ಸೀನಿಯರ್ ಮೋಸ್ಟ್ ಕಾಂಗ್ರೆಸ್ ಮನುಷ್ಯ ಇರೋದ್ರಿಂದ ಅವರಲ್ಲಿ ಚರ್ಚೆ ಮಾಡಿ ನಾವು ಮಾತಾಡ್ತೀವಿ. ಇವೆಲ್ಲ ನಡೀತಾ ಇರುತ್ತೆ ರಾಜಕಾರಣದಲ್ಲಿ, ತೊಂದರೆ ಇಲ್ಲ. ಬಟ್ ಅವ್ರದ್ದು ಮಾತಾಡ್ತೀವಿ. ಅವ್ರು ಆ ಥರ ಏನು ಮಾಡೋದಿಲ್ಲ. ಕಾಂಗ್ರೆಸ್ಗೆ ತೊಂದರೆ ಆಗುವಂಥ ಕೆಲಸ ಏನು ಮಾಡಲ್ಲ, ನಾವು ಮಾತಾಡ್ತೀವಿ. ನಾವು ಅಲ್ಲಲ್ಲ ಅದೆಲ್ಲ ಮಾತಾಡ್ತೀವಿ. ಇವತ್ತೆಲ್ಲ ಆಗಲಿ, ಮುಗಿಲಿ, ನಾಳೆ ಮಾತಾಡ್ತೀವಿ. ರೈಟ್? ನಾನು ಇರ್ತೀನಿ. ಇನ್ನು ನಾವೆಲ್ಲ ನಾಮಿನೇಷನ್ಸ್ ಫೈಲ್ ಮಾಡಬೇಕು. ಇವತ್ತು ಕಾಂಗ್ರೆಸ್ ಅಧ್ಯಕ್ಷರು ನಾಮಿನೇಷನ್ ಫೈಲ್ ಮಾಡ್ತಾರೆ, ಆಮೇಲೆ ಕೆಲವು ನಮ್ಮವರು ಮಾಡ್ಬೋದು. ಅದನ್ನೆಲ್ಲ ಮುಗಿಸ್ಕೊಂಡು ಹೋಗ್ಬೇಕು ಡೆಲ್ಲಿ. ನಿಮ್ದು ಬಹಳ ವಿವಾದ ಆಗ್ತಾ ಇದೆ, ಬೇರೆ ಬೇರೆ ಕಾರಣಕ್ಕಾಗಿ ಅದನ್ನ ಬೇರೆ ತರ ವಿಶ್ಲೇಷಣೆ ಮಾಡ್ತೀವಿ, ಒಂದು ಕ್ಲಾರಿಟಿ ಹೇಳ್ಬಿಡಿ. ಅಲ್ಲ, ವಿಶ್ಲೇಷಣೆ ಅಂದ್ರೆ ನಾವಿನ್ಯಾರು ಮೀಡಿಯಾ ಹತ್ರ ಮಾತಾಡಲೇಬಾರ್ದು ಅಷ್ಟೇ. ನಾವೇನೋ ನೀವು ಸ್ನೇಹಿತರು ಅಂತ ಬಂದು ಮಾತಾಡಿದ್ರೆ ಅದನ್ನ ತಿರುಗಿಸಿ ಗೊಂದಲ ಮಾಡಬೇಕು ಅನ್ನೋದೇ ಮನಸ್ಸಿದ್ರೆ ಮಾಡ್ಕೊಂಡಿರ್ಲಿ. ಏನು ಆ ಗೋಧಿ ಮೀಡಿಯಾಗೆ ನಾವೇನು ಮಾಡೋಕ್ಕಾಗೋದಿಲ್ಲ. ಇನ್ನು ನಾವು ಯಾವ ಥರ ಇರಬೇಕು ಆ ಥರ ಇದ್ಕೊಳ್ತೀವಿ, ತೊಂದರೆ ಇಲ್ಲ. ರಾಮಲಿಂಗಾರೆಡ್ಡಿ ಅವರು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಿದ್ದಾರೆ, ಮಾತಾಡ್ತೀವಿ, ಅವ್ರ ಜೊತೆ ಮಾತಾಡಿ ಸಾರ್ಟ್ ಇಟ್ ಔಟ್, ತೊಂದರೆ ಇಲ್ಲ. ಕೆಲವು ಸಂದರ್ಭದಲ್ಲಿ ಆಗುತ್ತೆ. ರಾಜ್ಯಕ್ಕೆ ರಾಹುಲ್ ಗಾಂಧಿ ಇವತ್ತು ಆಗಮಿಸ್ತಾರೆ. ಅವರು ಬರೋ ದಿನವೇ ಈ ರಾಜೀನಾಮೆಯ ಸಮಸ್ಯೆ ಸೃಷ್ಟಿಯಾಗಿರೋದು, ಕಾಂಗ್ರೆಸ್ಗೆ ಮುಜುಗರ ಸೃಷ್ಟಿಯಾಗಿರೋದು. ಇವತ್ತು ಮಧ್ಯಾಹ್ನ 12:30ಕ್ಕೆ ಬೆಂಗಳೂರಿಗೆ ಬರ್ತಾರೆ ರಾಹುಲ್ ಗಾಂಧಿ. ಬರ್ತಾ ಇರುವಂತಹ ಉದ್ದೇಶ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಾಮಪತ್ರ ಸಲ್ಲಿಕೆಯ ಸಂದರ್ಭದಲ್ಲಿ ಉಪಸ್ಥಿತರಿರ್ತಾರೆ ಅನ್ನೋ ಕಾರಣಕ್ಕೆ. ಇದೇ ಹೊತ್ತಲ್ಲಿ ಸೀನಿಯರ್ ಮೋಸ್ಟ್ ಕಾಂಗ್ರೆಸ್ ಲೀಡರ್ ರಾಮಲಿಂಗಾರೆಡ್ಡಿ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ರಾಮಲಿಂಗಾರೆಡ್ಡಿ ರಾಜೀನಾಮೆಗೆ ಕಾರಣಗಳನ್ನು ಕೂಡ ವಿವರಿಸಿದ್ದಾರೆ. ಮನವೊಲಿಸುವಂತ ಪ್ರಯತ್ನಗಳಾಗ್ತಾ ಇದೆ. ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ, ಅವ್ರ ಜೊತೆಗೆ ನಾನು ಮಾತನಾಡ್ತೀನಿ, ಅವರನ್ನ ಬಹಳ ಉತ್ತಮ ಸ್ನೇಹಿತರು, ಅವರನ್ನ ಮಾತನಾಡಿಸ್ತೀನಿ ನಾನು, ನಥಿಂಗ್ ಟು ವರಿ ಅಂತ. ಮತ್ತೊಂದೆಡೆ ರಾಮಲಿಂಗಾರೆಡ್ಡಿ ಅವರ ಮನೆಯ ಬಳಿ ಅವರ ಬೆಂಬಲಿಗರು ಜಮಾಯಿಸ್ತಾ ಇದ್ದಾರೆ, ಅವರ ಕಚೇರಿ ಬಳಿ ಬೆಂಬಲಿಗರು ಜಮಾಯಿಸ್ತಾ ಇದ್ದಾರೆ. ಅವರ ರಾಜೀನಾಮೆಯ ನಿರ್ಧಾರ ಏನಿದೆ ಅದು ಬೆಂಬಲಿಗರ ಸಿಟ್ಟಿಗೂ ನೋವಿಗೂ ಕಾರಣ ಆಗಿದೆ. ಬಹಳ ಜನ ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದರು. ಹಿರಿತನಕ್ಕೆ ಬೆಲೆ ಸಿಗಬೇಕಿತ್ತು, ಅವಮಾನ ಮಾಡಬಾರ್ದಿತ್ತು. ಈ ಮಧ್ಯೆ ಈಗ ನಡೀತಾ ಇರುವಂತಹ ಬೆಳವಣಿಗೆಯನ್ನು ನೋಡ್ತಾ ಇದ್ದೀವಿ. ಎಐಸಿಸಿ ಕಾರ್ಯದರ್ಶಿಯೊಬ್ಬರು ಅಭಿಷೇಕ್ ದತ್ತ ಅವರು ರಾಮಲಿಂಗಾರೆಡ್ಡಿ ಅವರ ಕಚೇರಿಗೆ ಬಂದರು, ಮಾತುಕತೆಯ ಪ್ರಯತ್ನವನ್ನು ಮಾಡಿದರು, ಮನವೊಲಿಸುವಂತ ಪ್ರಯತ್ನವನ್ನು ಮಾಡಿದರು. ಬಟ್ ಈಗ ರಾಮಲಿಂಗಾರೆಡ್ಡಿ ಕಚೇರಿಯಿಂದ ಹೊರಟಿದ್ದಾರೆ ಎನ್ನುವಂತ ಮಾಹಿತಿ ಸಿಗ್ತಾ ಇರೋ, ಕಚೇರಿಯಿಂದ ಹೊರಗೆ ಬಂದಿದ್ದಾರೆ ಅಂತ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತೇಶ್ ನೇರ ಸಂಪರ್ಕದಲ್ಲಿ. ಮಾರುತೇಶ್, ಇದು ಎಕ್ಸ್ಪೆಕ್ಟೆಡ್ ಇತ್ತು, ರಾಮಲಿಂಗಾರೆಡ್ಡಿ ಈ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ ಅಂತ. ಬಟ್ ಯಾಕೆ ಆ ಹಂತದಲ್ಲಿ ಕನ್ವಿನ್ಸ್ ಮಾಡೋದಕ್ಕಾಗಲಿಲ್ಲ? ರಕ್ಷಿತ್, ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ತಕ್ಷಣಕ್ಕೆ ಕೊಡ್ತಾರೆ ಅಂತ ಬಹುಶಃ ನಿರೀಕ್ಷೆ ಮಾಡಿರ್ಲಿಲ್ವೇನೋ. ಕಳೆದ ಬಾರಿ ಕೂಡ ಅವರು ಬಹಳ ಅಸಮಾಧಾನಗೊಂಡಾಗ ಅವ್ರನ್ನ ಮನವೊಲಿಸುವಂತ ಪ್ರಯತ್ನವನ್ನು ಮಾಡಿದ್ರು ಮತ್ತು ಬಹಿರಂಗವಾಗಿ ಅವರೆಲ್ಲೂ ಮಾಧ್ಯಮಗಳ ಮುಂದೆ ತಮ್ಮ ಅಸಮಾಧಾನವನ್ನ ತೋಡ್ಕೊಂಡಿರಲಿಲ್ಲ. ಆದರೆ ಕಾಂಗ್ರೆಸ್ಗೆ ಆಂತರಿಕ ವಲಯದಲ್ಲಿ ಗೊತ್ತಿತ್ತು ರಾಮಲಿಂಗಾರೆಡ್ಡಿ ಅವರು ಬೇಸರ ಆಗಿದ್ದಾರೆ ಅಂತ. ಆಗ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಇಬ್ಬರು ಕೂಡ ಅವ್ರ ಮನೆಗೆ ಹೋಗಿ ಮನವೊಲಿಸುವಂತ ಕೆಲಸವನ್ನ ಮಾಡಿದ್ರು, ಹೆಚ್ಚುವರಿ ಖಾತೆ ಕೂಡ ಕೊಟ್ಟಿದ್ರು.
ಮುಖ್ಯಮಂತ್ರಿ ಆಗ್ತಿದ್ದ ಹಾಗೆ ಖಾತೆ ಅಂದರೆ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ನಿನಗೆ ಕೊಡ್ತೀನಿ ಅಂತೇಳಿ ಡಿ ಕೆ ಶಿವಕುಮಾರ್ ಆಗ ಅವ್ರಿಗೆ ಭರವಸೆ ಕೊಟ್ಟು ಬಂದಿದ್ರು. ಈಗ ಅದು ಈಡೇರಲಿಲ್ಲ ಅನ್ನುವ ಕಾರಣಕ್ಕಾಗಿ ರಾಮಲಿಂಗಾರೆಡ್ಡಿ ಅವರು ಈ ಒಂದು ಹೆಜ್ಜೆಯನ್ನ ಇಡ್ತಾರೆ ಅಂತ ಬಹುಶಃ ನಿರೀಕ್ಷೆ ಮಾಡಿರಲಿಲ್ಲ. ಅಥವಾ ಯಾರಾದರೂ ಹೇಳಿದ್ರೆ ಕನ್ವಿನ್ಸ್ ಮಾಡ್ತಾರೆ ಅನ್ನುವಂಥ ಪ್ರಯತ್ನವೋ ಅಥವಾ ಅವ್ರನ್ನ ಸಮಾಧಾನ ಮಾಡಬಹುದು ಅನ್ನುವಂಥ ಒಂದು ವಿಶ್ವಾಸ ಇಟ್ಕೊಂಡಂಗೆ ಕಾಣಿಸ್ತಾ ಇದೆ CM ಸೇರಿದಂತೆ ಕೆಲ ಹಿರಿಯ ನಾಯಕರು. ಆದರೆ AICC ನಾಯಕರು ರಾಜ್ಯಕ್ಕೆ ಆಗಮಿಸ್ತಾ ಇರುವಂಥ ಸಂದರ್ಭದಲ್ಲೇ ಇಂಥದ್ದೊಂದು ಶಾಕ್ ಕೊಡ್ತಾರೆ ರಾಮಲಿಂಗಾರೆಡ್ಡಿ ಅಂತ ಬಹುಶಃ ಈ ಪ್ರಮಾಣದ ನಿರೀಕ್ಷೆ ಇರಲಿಲ್ಲ. ಯಾಕಂದ್ರೆ ಅವ್ರ ಕಾರ್ಯಕರ್ತರ ಎದುರಿಗೇನೆ ರಾಜೀನಾಮೆ ಪತ್ರಕ್ಕೆ ಸಹಿ ಹಾಕಿ ಮಾಧ್ಯಮಗಳಿಗೆ ರಾಜೀನಾಮೆ ಪತ್ರವನ್ನು ಕೂಡ ತೋರಿಸಿದ್ದಾರೆ, ಬಹಿರಂಗವಾಗಿ ಸುದ್ದಿಗೋಷ್ಠಿ ಕೂಡ ಮಾಡಿದ್ದಾರೆ. ಅಂದ್ರೆ ಅವರು ರಾಜೀನಾಮೆ ಕೊಟ್ಟು ಸೈಲೆಂಟ್ ಆಗಿದ್ದು ಎಲ್ಲೂ ಮಾತನಾಡದೇ ಇದ್ದಿದ್ರೆ ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋದು ಸುದ್ದಿ ಆಗ್ತಾ ಇತ್ತು. ಆದ್ರೆ ಅವ್ರು ಯಾಕೆ ರಾಜೀನಾಮೆ ಕೊಟ್ಟೆ ಅನ್ನೋದನ್ನು ಕೂಡ ಬಹಿರಂಗವಾಗಿ ಹೇಳಿರೋದ್ರಿಂದ ರಾಮಲಿಂಗಾರೆಡ್ಡಿ ಅವರು ಒಂದು ಕ್ಲಿಯರ್ ಮೆಸೇಜ್ ಅನ್ನು ಪಾಸ್ ಮಾಡಬೇಕಾಗಿತ್ತು. ಅಂದ್ರೆ ನನಗೆ ಕೊಟ್ಟ ಮಾತಂತೆ ನಡೆದುಕೊಳ್ಳಿಲ್ಲ ಅನ್ನೋಂಥದ್ದು ಒಂದು, ಮತ್ತು ನಾನು ಈ ರೀತಿಯಾಗಿ ಪಕ್ಷದಲ್ಲಿ ನಮ್ಮ ಮಾತಿಗೆ ಬೆಲೆ ಇಲ್ಲ ಅಂದರೆ ಸೀನಿಯರ್ ಆಗಿದ್ದುಕೊಂಡು ಬೆಂಗಳೂರಿನ ಡೆವಲಪ್ಮೆಂಟ್ ಕೊಡ್ತೀವಿ ಅಂತೇಳಿ ಕಳೆದ ಬಾರಿ ನನಗೆ ಸಮಾಧಾನ ಮಾಡಿ ಕ್ಯಾಬಿನೆಟ್ನಲ್ಲಿ ಉಳಿಸ್ಕೊಂಡ್ರು. ಕಳೆದ ಬಾರಿಯೇ ರಾಮಲಿಂಗಾರೆಡ್ಡಿ ಕ್ಯಾಬಿನೆಟ್ ಬರೋದಕ್ಕೆ ಮನಸ್ಸಿರಲಿಲ್ಲ ಬೆಂಗಳೂರಿನ ಅಭಿವೃದ್ಧಿ ಖಾತೆ ಕೊಡದೇ ಇದ್ರೆ ಅಂತ. ಈಗ ಅದು ಈಡೇರಲಿಲ್ಲ ಅನ್ನುವ ಕಾರಣಕ್ಕಾಗಿ ಮತ್ತು ಅದು ಸಿಗುತ್ತೆ ವಿಶ್ವಾಸದಲ್ಲೇ ರಾಮಲಿಂಗಾರೆಡ್ಡಿ ಕಳೆದ 3 ವರ್ಷ ಕಳೆದಿದ್ರು. ಈ ಹಿನ್ನೆಲೆಯಲ್ಲಿ ಅವರಿಗೆ ಸಿಗದೇ ಇರುವ ಕಾರಣಕ್ಕಾಗಿ ಇಷ್ಟು ಆಕ್ರೋಶ ವ್ಯಕ್ತವಾಗಿದೆ ಅಂತ ಕಾಣಿಸ್ತಾ ಇದೆ. ರಕ್ಷತ್, ಮಾರುತೇಶ್, ಅಂದ್ರೆ ರಾಮಲಿಂಗಾರೆಡ್ಡಿ ಅವರ ಅಸಮಾಧಾನ ಸಹಜ, ಆ ಕಾರಣಕ್ಕಾಗಿ ಮ್ಯಾನೇಜ್ ಮಾಡಿಬಿಡಬಹುದು, ಅವರೇನೋ ಎಕ್ಸ್ಟ್ರೀಮ್ ಸ್ಟೆಪ್ ತೆಗೆದುಕೊಳ್ಳಿಕ್ಕಿಲ್ಲ ಅನ್ನೋ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಥವಾ ಓವರ್ ಕಾನ್ಫಿಡೆನ್ಸಾ ಈ ಸ್ಥಿತಿ ಬರೋದಕ್ಕೆ ಕಾರಣ ಆಗಿದ್ದು? ಎರಡೂ ಹೌದು. ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅನ್ನೋದು ಹೌದು, ಓವರ್ ಕಾನ್ಫಿಡೆನ್ಸ್ ಕೂಡ ಹೌದು. ಈ ಹಿಂದೆಯೂ ಕೂಡ ಅಂದ್ರೆ ರಾಮಲಿಂಗಾರೆಡ್ಡಿ ಅವರು ಅಸಮಾಧಾನಗೊಂಡಾಗ ರಾಜೀನಾಮೆ ವಿಚಾರಗಳು ಪ್ರಸ್ತಾಪ ಆದಾಗಲೂ ಯಾರು ಅಷ್ಟು ತಲೆ ಕೆಡಿಸ್ಕೊಂಡಿರಲಿಲ್ಲ. ಆದರೆ ಡಿ ಕೆ ಶಿವಕುಮಾರ್ ಅವರಿಗೆ ಹೆಚ್ಚು ತಲೆ ಬಿಸಿ ಆಗಿತ್ತು. ಆ ಕಾರಣಕ್ಕಾಗಿ ಅವರು ಭೇಟಿಯಾಗಿ ಅವ್ರನ್ನ ಮನವೊಲಿಸುವಂತ ಪ್ರಯತ್ನವನ್ನ ಮಾಡಿದ್ರು. ಈಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಾರೆ. ಈಗ ರಾಮಲಿಂಗಾರೆಡ್ಡಿ ಅವರ ವಿಚಾರದಲ್ಲಿ ಅಷ್ಟು ಸೀರಿಯಸ್ ಆಗಿ ಅವ್ರನ್ನ ಮನವೊಲಿಸುವಂತ ಪ್ರಯತ್ನವನ್ನ ಮಾಡಲಿಲ್ವಾ ಅನ್ನುವಂಥ ಪ್ರಶ್ನೆಗಳು ಎದ್ದಿದ್ದಾವೆ. ಯಾಕಂದ್ರೆ AICC ನಾಯಕರು ಬರ್ತಾ ಇರುವಂತ ಈ ಸಂದರ್ಭದಲ್ಲಿ ಈ ತರದ ಒಂದು ಮುಜುಗರ ಈಗ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಅಂದ್ರೆ ಕ್ಯಾಬಿನೆಟ್ ಖಾತೆ ಹಂಚಿಕೆ ಆದ ಮರುದಿನವೇ ಸಚಿವರೊಬ್ಬರು ರಾಜೀನಾಮೆ ಕೊಡ್ತಾರೆ ಅಂದ್ರೆ ಕಾಂಗ್ರೆಸ್ಗೆ ಅದೊಂದು ರೀತಿ ದೊಡ್ಡ ಮುಜುಗರ. ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ ಎಲ್ಲರೂ ಕೂಡ ರಾಜ್ಯಕ್ಕೆ ಆಗಮಿಸ್ತಾ ಇರುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂಥ ಬೆಳವಣಿಗೆ ಪಕ್ಷದ ಒಳಗೆ ನಡೀತಾ ಇದೆ ಅಂತ ಹೇಳಿದ್ರೆ ಅದು ರಾಷ್ಟ್ರ ಮಟ್ಟದಲ್ಲೂ ಸುದ್ದಿ ಆಗ್ತಾ ಇದೆ ಮತ್ತು ಪಕ್ಷದ ಹಿರಿಯ ನಾಯಕರಿಗೂ ಕೂಡ ಒಂದು ರೀತಿ ಅಗೌರವ ಮತ್ತು ಅವಮಾನದ ರೀತಿ ಕಾಣಿಸ್ತಾ ಇದೆ. ಯಾಕಂದ್ರೆ ಸಿದ್ದರಾಮಯ್ಯನವರ ಪದತ್ಯಾಗದ ಬಳಿಕ ಹೈಕಮಾಂಡ್ ನಾವು ತೆಗೆದುಕೊಳ್ತಾರ ನಿಲುವು ಎಲ್ಲವೂ ಸರಿಯಾಗಿದೆ, ಎಲ್ಲರೂ ಕೂಡ ಒಪ್ಕೊಂಡು ಮುಂದೆ ಹೋಗ್ತಾರೆ, ಯಾರು ಬಹಿರಂಗವಾಗಿ ಈ ರೀತಿಯಾಗಿ ಮಾತನಾಡಲ್ಲ ಅಥವಾ ಬಹಿರಂಗವಾಗಿ ವಿರೋಧಿಸಲ್ಲ ಅನ್ನುವಂಥ ಅಭಿಪ್ರಾಯದಲ್ಲಿ ಹೈಕಮಾಂಡ್ ನಾಯಕರು ಇದ್ದಂಗಿತ್ತು. ಅದು ಅವರ ಓವರ್ ಕಾನ್ಫಿಡೆನ್ಸ್ ಅನ್ನೋದು ರಾಜೀನಾಮೆ ಅಂದ್ರೆ ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆಯ ಮೂಲಕ ಗೊತ್ತಾಗ್ತಾ ಇದೆ. ಅಂದ್ರೆ ರಾಜ್ಯ ನಾಯಕರನ್ನ ವಿಶ್ವಾಸಕ್ಕೆ ಪಡೆಯದೆ, ರಾಜ್ಯ ನಾಯಕರ ಅಭಿಪ್ರಾಯಗಳಿಗೆ ಮನ್ನಣೆಯನ್ನ ಕೊಡದೆ ಏಕಾಏಕಿ ಹೈಕಮಾಂಡ್ ನಿರ್ಧಾರಗಳನ್ನ ತೆಗೆದುಕೊಂಡ್ರೆ ಅದರ ರಿಫರ್ಕೇಶನ್ಸ್ ಯಾವ ರೀತಿ ಇರುತ್ತೆ, ಅದರ ರಿಫ್ಲೆಕ್ಷನ್ಸ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ರಾಮಲಿಂಗಾರೆಡ್ಡಿ ಅವರು ತಮ್ಮ ರಾಜೀನಾಮೆಯ ಮೂಲಕ ತೋರಿಸಿದ್ದಾರೆ. ಅಂದ್ರೆ ಹಿರಿಯ ನಾಯಕರು ಅವರ ಕನ್ವಿನ್ಸ್ ಮಾಡುವಂತ ಪ್ರಯತ್ನಗಳನ್ನ ಮಾಡಬಹುದಾಗಿತ್ತು. ಈಗ ಸಿದ್ದರಾಮಯ್ಯನವರಾಗ್ಲಿ, ಡಿ ಕೆ ಶಿವಕುಮಾರ್ ಅವರಾಗ್ಲಿ ರಾಮಲಿಂಗಾರೆಡ್ಡಿ ಅವರಿಗೆ ಖಾತೆ ಕೊಡ್ತೀವಿ ಅಂತೇಳಿ ನಾವು ಪ್ರಾಮಿಸ್ ಮಾಡಿದ್ವಿ, ಹಾಗಾಗಿ ಅವ್ರಿಗೆ ಕೊಡಿ ಅಂತೇಳಿ ಕನ್ವಿನ್ಸ್ ಮಾಡುವಂತ ಪ್ರಯತ್ನವನ್ನ ಹೈಕಮಾಂಡ್ ಮಟ್ಟದಲ್ಲಿ ಮಾಡಬಹುದಾಗಿತ್ತೇನೋ. ಆದ್ರೆ ಆ ಪ್ರಯತ್ನವನ್ನು ಮಾಡದೇ ಇರುವ ಕಾರಣಕ್ಕಾಗಿಯೇ ಏನೋ ರಾಮಲಿಂಗಾರೆಡ್ಡಿ ಅವರು ನೀವು ನಿಮ್ಮ ನಿಲುವುಗಳನ್ನು ತೆಗೆದುಕೊಳ್ಳೋದೇ ಆದ್ರೆ ನಮ್ಮ ಮಾತಿಗೆ ಮತ್ತು ನಮಗೆ ಕೊಟ್ಟಂತ ಮಾತಿಗೆ ಯಾವ ಗೌರವ ಇರುತ್ತೆ, ಹೀಗಾಗಿ ನಾನು ಆತ್ಮಸಾಕ್ಷಿ ವಿರುದ್ಧ ಕೆಲಸ ಮಾಡಲ್ಲ ಅಂತ ಹೇಳಿ ರಾಜೀನಾಮೆ ಕೊಟ್ಟಿರೋದ್ರ ಹಿಂದೆಯೂ ಕೂಡ ಈ ಹಿಂದೆ ನಡೆದುಕೊಂಡ ರೀತಿ ಬಗ್ಗೆ ಮತ್ತು ಅದನ್ನ ಹಿಂದೆ ನಡೆದುಕೊಂಡ ರೀತಿ ಮತ್ತು ಮಾತು ಕೊಟ್ಟ ರೀತಿ ಅದನ್ನ ಮುಂದುವರಿಸಲಿಲ್ಲ ಅನ್ನುವಂತಹ ಬೇಸರ ಇದೆ. ಅಂದ್ರೆ ರಾಮಲಿಂಗಾರೆಡ್ಡಿ ಅವರು ನಾವೇನೇ ನಿಲುವನ್ನು ತೆಗೆದುಕೊಂಡ್ರು ವಿರೋಧಿಸಲ್ಲ ಅನ್ನುವಂಥ ಮನಸ್ಥಿತಿ ರಾಜ್ಯ ನಾಯಕರಿಗೂ ಇರಬಹುದು, ಹೈಕಮಾಂಡ್ ನಾಯಕರಿಗೂ ಇರಬಹುದು. ಆ ಕಾರಣಕ್ಕಾಗಿ ಈ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಆದ್ರೆ ರಾಮಲಿಂಗಾರೆಡ್ಡಿ ಅವರು ಕಳೆದ ಬಾರಿ ಸಹಿಸಿಕೊಂಡಂಗೆ ಈ ಬಾರಿ ಸಹಿಸಿಕೊಳ್ಳುವ ರೀತಿ ಕಾಣಿಸ್ತಾ ಇಲ್ಲ. ಅದಕ್ಕೆ ಬಹಿರಂಗವಾಗಿ ರಾಜೀನಾಮೆಯ ಘೋಷಣೆ ಮಾಡಿ ರಾಜೀನಾಮೆ ಪತ್ರವನ್ನು ಕೂಡ ತೋರಿಸಿ ಹೈಕಮಾಂಡ್ಗೂ ಎಚ್ಚರಿಕೆ ಕೊಟ್ಟಿದ್ದಾರೆ, ರಾಜ್ಯ ನಾಯಕರಿಗೂ ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ. ನೀವು ಏನೇ ನಿರ್ಧಾರಗಳು ತೆಗೆದುಕೊಂಡ್ರೆ ಅದನ್ನ ಎಲ್ಲರೂ ಚಾಚು ತಪ್ಪದೆ ಪಾಲಿಸ್ಕೊಂಡು ಹೋಗ್ತಾರೆ ಅನ್ನೋದು ಅಲ್ಲ ಪರಿಸ್ಥಿತಿ ಅನ್ನೋದನ್ನ, ಅಂದ್ರೆ ಇಲ್ಲಿನ ವಾಸ್ತವ ಬೇರೆ ಇದೆ ಅನ್ನೋ ರೀತಿಯಲ್ಲೂ ಒಂದು ಮೆಸೇಜ್ ಕೂಡ ಕೊಟ್ಟಿದ್ದಾರೆ. ರಕ್ಷತ್, ಥ್ಯಾಂಕ್ ಯು ಮಾರುತೇಶ್ ಮಾಹಿತಿಗೆ. ಮುಖ್ಯಮಂತ್ರಿ ಮಾತನಾಡಿದ್ದಾರೆ ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆಗೆ ಸಂಬಂಧಿಸಿ. ರಾಮಲಿಂಗಾರೆಡ್ಡಿ ನನ್ನ ಬೆಸ್ಟ್ ಫ್ರೆಂಡು, ಅವ್ರ ಜೊತೆಗೆ ನಾನು ಮಾತನಾಡ್ತೀನಿ, ನನಗೆ ತುಂಬ ಆತ್ಮೀಯರವರು, ಅವ್ರ ಜೊತೆಗೆ ನಾನು ಮಾತನಾಡ್ತೀನಿ, ಎಲ್ಲ ಬಗೆಹರಿಯುತ್ತೆ, ನಥಿಂಗ್ ಟು ವರಿ ಅನ್ನೋದನ್ನ ಡಿ ಕೆ ಶಿವಕುಮಾರ್ ಅವರು ಪ್ರತಿಕ್ರಿಯಿಸಿರೋದು. ಮುಖ್ಯಮಂತ್ರಿ ಬೇರೆ ಯಾವುದಾದ್ರೂ ಕೊಡಿ ಅನ್ನೋದು ಅವರ ಅಭಿಲಾಷೆ, ನಮ್ಮ ಕ್ಯಾಬಿನೆಟ್ನ ಸಮಸ್ಯೆಯನ್ನು ನಾವು ಬಗೆಹರಿಸಿಕೊಳ್ತೀವಿ ಅಂತ ಮಾತನಾಡಿದ್ದಾರೆ.
ಹಳ್ಳಿಲೆಲ್ಲ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ, ಬೇರೆ ಯಾವ್ದಾದ್ರು ಒಂದು ಕೊಡಿ ಅನ್ನೋದು ಒಂದು ಅಭಿಲಾಷೆ ಇದೆ. ಅವ್ರ ಚರ್ಚೆ ಮಾಡಿ ಸಾರ್ಟ್ ಔಟ್ ಮಾಡ್ತೀನಿ. ನಥಿಂಗ್ ಟು ವರಿ. ಈಸ್ ಎ ಗ್ರೇಟ್ ಫ್ರೆಂಡ್. ವಿ ಆರ್ ವೆರಿ ಕ್ಲೋಸೆಸ್ಟ್ ಫ್ರೆಂಡ್ ಅಮಾಂಗ್ ದಿ ಕ್ಯಾಬಿನೆಟ್. ವಿಲ್ ಸಾರ್ಟ್ ಔಟ್ ದ ಪ್ರಾಬ್ಲಮ್. ಈಸ್ ಮೈ ಕೊಲೀಗ್, ಸೀನಿಯರ್ ಲೀಡರ್. ಅವರು ಪಾಪ ಹಳ್ಳಿಲೆಲ್ಲ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ, ಬೇರೆ ಯಾವ್ದಾದ್ರು ಒಂದು ಕೊಡಿ ಅನ್ನೋದು ಒಂದು ಅಭಿಲಾಷೆ ಇದೆ. ಅವ್ರ ಚರ್ಚೆ ಮಾಡಿ ಸಾರ್ಟ್ ಔಟ್ ಮಾಡ್ತೀನಿ. ನಥಿಂಗ್ ಟು ವರಿ. ಈಸ್ ಎ ಗ್ರೇಟ್ ಫ್ರೆಂಡ್. ವಿ ಆರ್ ವೆರಿ ಕ್ಲೋಸೆಸ್ಟ್ ಫ್ರೆಂಡ್ ಅಮಾಂಗ್ ದಿ ಕ್ಯಾಬಿನೆಟ್. ವಿಲ್ ಸಾರ್ಟ್ ಔಟ್ ದ ಪ್ರಾಬ್ಲಮ್. ಈಸ್ ಮೈ ಕೊಲೀಗ್, ಸೀನಿಯರ್ ಲೀಡರ್. ಅವರು ಪಾಪ ಹಳ್ಳಿಲೆಲ್ಲ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ, ಬೇರೆ ಯಾವ್ದಾದ್ರು ಒಂದು ಕೊಡಿ ಅನ್ನೋದು ಒಂದು ಅಭಿಲಾಷೆ ಇದೆ. ಅವ್ರ ಚರ್ಚೆ ಮಾಡಿ ಸಾರ್ಟ್ ಔಟ್ ಮಾಡ್ತೀನಿ. ನಥಿಂಗ್ ಟು ವರಿ. ಈಸ್ ಎ ಗ್ರೇಟ್ ಫ್ರೆಂಡ್. ವಿ ಆರ್ ವೆರಿ ಕ್ಲೋಸೆಸ್ಟ್ ಫ್ರೆಂಡ್. ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ಯಾಕೆ ಇಷ್ಟೊಂದು ಪೈಪೋಟಿ? ಯಾಕಾಗಿ ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆಯ ಹಂತಕ್ಕೆ ಹೋಯ್ತಿದೆ ಈ ಪ್ರಹಸನ? ಯಾಕೆ ಅಂತಂದ್ರೆ ಬೆಂಗಳೂರು ರಾಜ್ಯದ ಆರ್ಥಿಕ ಚೈತನ್ಯದ ಕೇಂದ್ರ. 1,30,40,00,000 ಜನಸಂಖ್ಯೆ ಇರುವಂತ ನಗರ, 5 ಮಹಾನಗರ ಪಾಲಿಕೆ, BDA, BWSSB, BMRCL. GDPಗೆ ರಾಜ್ಯದ ಬೇರೆ ಜಿಲ್ಲೆಗಳು ಕೊಡುವಂತ ಕೊಡುಗೆ ಒಂದಾದ್ರೆ ಬೆಂಗಳೂರು ಕೊಡುವಂತ ಕೊಡುಗೆಯ ಪಾಲೇ ಜಾಸ್ತಿ, ಅದರ ತೂಕವೇ ಜಾಸ್ತಿ. ಅಂತ ನಗರದ ಉಸ್ತುವಾರಿ ಸಿಗಬೇಕು, ಅಭಿವೃದ್ಧಿ ಖಾತೆ ನನಗೆ ಸಿಗಬೇಕು ಅನ್ನೋದು ಸಿಕ್ಕಾಪಟ್ಟೆ ಪೈಪೋಟಿ. ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಮುಖ್ಯಮಂತ್ರಿಗಳೇ ಆ ಖಾತೆಯನ್ನು ತಮ್ಮ ಬಳಿ ಇಟ್ಕೊಂಡ್ರು ಇದೇ ಪೈಪೋಟಿಯ ಕಾರಣಕ್ಕೆ. ಯಾರಿಗೆ ಕೊಟ್ಟರು ಸಮಸ್ಯೆ ಆಗತ್ತೆ ಅನ್ನೋ ಕಾರಣಕ್ಕಾಗಿ ತಮ್ಮ ಬಳಿಯೇ ಇಟ್ಕೊಂಡ್ರು. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಾಗ DK ಶಿವಕುಮಾರ್ ಅವರಿಗೆ ಹಂಚಿಕೆಯಾಯಿತು. ಈಗ 4 ಜನ ಇದ್ದಾರೆ ಕ್ಯಾಬಿನೆಟ್ ಅಲ್ಲಿ ಬೆಂಗಳೂರಿನವರು. ರಾಮಲಿಂಗಾರೆಡ್ಡಿ, KJ ಜಾರ್ಜ್, ಕೃಷ್ಣ ಬೈರೇಗೌಡ ಮತ್ತು ಭೈರತಿ. ಯಾರಿಗೆ ಕೊಟ್ಟರು ಸಮಸ್ಯೆ ಅನ್ನುವಂಥ ಸ್ಥಿತಿ ಇದ್ದಾಗ ಈಗ ಕೃಷ್ಣ ಬೈರೇಗೌಡರಿಗೆ ಹಂಚಿಕೆಯಾಗಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರಕ್ಷಾ ನೇರ ಸಂಪರ್ಕದಲ್ಲಿ. ರಕ್ಷಾ, ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಸಮಸ್ಯೆ ಆಗತ್ತೆ ಅಥವಾ ಜಟಾಪಟಿಗಳು ನಡೆಯುತ್ತೆ ಅಂತ. ಈ ಹಂತಕ್ಕೆ ಹೋಗುತ್ತೆ ಅಂತ ಯಾರೂ ಭಾವಿಸಿರ್ಲಿಲ್ಲ. ಇದೇ ಕಾರಣಕ್ಕೆ ಅಂತ ಅನ್ಸುತ್ತೆ ಬಿಜೆಪಿಯವರು ಸೇಫ್ ಗೇಮ್ ಮಾಡಿದ್ದು ಬೆಂಗಳೂರು ನಗರಾಭಿವೃದ್ಧಿ ವಿಚಾರದಲ್ಲಿ. ಎಸ್ ರಕ್ಷತ್, ಎಕ್ಸ್ಪೆಕ್ಟೇಷನ್ ಸಂಪೂರ್ಣವಾಗಿ ಉಲ್ಟಾ ಹೊಡೆದಿದೆ. ಅದು ಕೇವಲ ಜನರ ಒಂದು ನಿರೀಕ್ಷೆಯಲ್ಲಿ ಅಷ್ಟೇ ಅಲ್ಲ, ಅದು ಸರ್ಕಾರದ ನಿರೀಕ್ಷೆಯಲ್ಲೂ ಕೂಡ. ರಾಮಲಿಂಗಾರೆಡ್ಡಿಯನ್ನ ಆರಾಮಾಗಿ ಮನವೊಲಿಸಬಹುದು ಅಂತ ಅನ್ಕೊಂಡಿದ್ರು. ಆದರೆ ರಾಮಲಿಂಗಾರೆಡ್ಡಿ ಇಷ್ಟು ಮಟ್ಟಿಗೆ ರೆಬಲ್ ಆಗ್ತಾರೆ ಅಂತ ಅನ್ಕೊಂಡಿರಲಿಲ್ಲ. ಅದಕ್ಕೆ ಮುಖ್ಯವಾದಂತಹ ಕಾರಣ ಎಲ್ಲೋ ಒಂದ್ ಕಡೆ ಅವ್ರು ಕೊಟ್ಟಂತಹ ಮಾತು ಅನ್ಸುತ್ತೆ. 2.5 ವರ್ಷಗಳು 3 ವರ್ಷಗಳ ಹಿಂದೆ ಕೊಟ್ಟಂತಹ ಮಾತು ಒಂದ್ ಕಡೆ, ಹಾಗೆಯೇ ರಾಮಲಿಂಗಾರೆಡ್ಡಿ ಅವರೇ ಅವರ ಆಪ್ತ ವಲಯದಲ್ಲಿ ಹೇಳ್ಕೊಂಡಿರೋ ಪ್ರಕಾರವಾಗಿ ಫಸ್ಟ್ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇರುತ್ತೆ, ಜೊತೆಗೆ ನಿಮಗೆ ನಗರಾಭಿವೃದ್ಧಿ ಅನ್ನೋದಾಗಿ DK ಶಿವಕುಮಾರ್ ಪ್ರಮಾಣ ವಚನ ಸ್ವೀಕಾರಕ್ಕೂ ಮುಂಚಿತವಾಗಿ ಕೂಡ ಹೇಳಿರ್ತಾರೆ ಅಂತಕ್ಕಂಥದ್ದು. ಹಾಗಾಗಿ ರಾಮಲಿಂಗಾರೆಡ್ಡಿ ಅವರಿಗೆ ಇದು ಬಹಳನೇ ಬೇಸರ ಆಗಿರ್ತಕ್ಕಂಥದ್ದು. ಸೊ ಖುದ್ದು ಮುಖ್ಯಮಂತ್ರಿ DK ಶಿವಕುಮಾರ್ ಅವರೇ ನಿಮಗೆ ನಗರಾಭಿವೃದ್ಧಿ ಅಂತ ಹೇಳಿ ಯಾವ ಕ್ಷಣದಲ್ಲಿ ಖಾತೆ ಹಂಚಿಕೆ ಆಗಿರುವಂತ ಲೀಸ್ಟ್ ಬರುತ್ತೋ ಅವಾಗ ತಮ್ಮ ಹೆಸರಿಲ್ಲ ಅಂತಕ್ಕಂಥದ್ದು ಅವರಿಗೆ ಬಹಳನೇ ಬೇಸರವಾಗಿರ್ತಕ್ಕಂಥದ್ದು. ಇನ್ನೊಂದ್ ಕಡೆ ಯಾಕಿಷ್ಟು ಬೆಂಗಳೂರಿಗೆ ಪೈಪೋಟಿ ಅಂತಂದ್ರೆ, ಬೆಂಗಳೂರು ನಗರದ ಒಂದು ಅಭಿವೃದ್ಧಿಯ ಉಸ್ತುವಾರಿಯನ್ನು ಪಡೀಲಿಕ್ಕೆ ಪೈಪೋಟಿ ಅಂತ ಅಂದ್ರೆ, ಇಲ್ಲಿ ಇರುವಂತಹ ಒಂದು ಅಭಿವೃದ್ಧಿಯ ಒಂದು ರೀತಿಯಾದಂತಹ ಮಿನಿ ವಿಧಾನಸೌಧವನ್ನೇ ನಾವು ನೋಡಬಹುದು. ಇಡೀ ಬೆಂಗಳೂರಿನ ಒಂದು ವಿಚಾರದಲ್ಲಿ 28 ಕ್ಷೇತ್ರಗಳು ಬೆಂಗಳೂರಿನ ಉಸ್ತುವಾರಿಗೆ ಸಿಗುತ್ತೆ. ಜೊತೆಗಿನಲ್ಲಿ ಈ ಬಾರಿ ನಾವು ನೋಡಿದಾಗ 5 ನಗರ ಪಾಲಿಕೆಗಳಿಂದ ಒಟ್ಟಾರೆಯಾಗಿ 20,000 ಕೋಟಿ ಬಜೆಟ್ ಅನ್ನ ಮಂಡನೆ ಮಾಡಿರ್ತಕ್ಕಂಥದ್ದು. ಅತಿ ಹೆಚ್ಚಿನ ರೆವಿನ್ಯೂ ಸಂಪಾದನೆಯನ್ನ ಮಾಡುವಂತಹ ಇಡೀ ಕರ್ನಾಟಕದ ಏಕೈಕ ಒಂದು ಇಲಾಖೆ ಅಂತ ಅಂದ್ರೆ ಅದು ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಅಂತ ಅನ್ಸುತ್ತೆ. ಬೆಂಗಳೂರಿನಲ್ಲಿ 1.5 ಕೋಟಿಗೂ ಹೆಚ್ಚು ಜನ ಇರ್ತಕ್ಕಂಥದ್ದು. ಹಾಗಾಗಿ ಸುಮಾರು 30 ಲಕ್ಷಕ್ಕೂ ಹೆಚ್ಚು ಆಸ್ತಿದಾರರು ಇರ್ತಕ್ಕಂಥದ್ದು. ಹಾಗಾಗಿ ಬಹಳಷ್ಟು ದೊಡ್ಡ ಪ್ರಮಾಣದ ಒಂದು ಹಣದ ಹರಿವು ಇಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಆ ಹಣದ ಹರಿವು ಇದ್ದಂತಹ ಸಂದರ್ಭದಲ್ಲಿ ಅತ್ಯುತ್ತಮವಾದಂತಹ ಕೆಲಸಗಳನ್ನ ಮಾಡಲಿಕ್ಕೆ ಸರ್ಕಾರದ ಮುಂದೆ ಹೋಗಿ ಅನುದಾನವನ್ನ ಬೇಡುವಂತಹ ಒಂದು ಪರಿಸ್ಥಿತಿ ಇರೋದಿಲ್ಲ. ತಮ್ಮ ಒಂದು ಆದಾಯದಲ್ಲಿನೇ ಅನುದಾನದ ಎಲ್ಲ ರೀತಿಯಾದಂತಹ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡಬಹುದು. ಜೊತೆಗೆ ಪ್ರಮುಖವಾದಂತಹ ಒಂದು ಇಲಾಖೆಗಳು ಅಂತ ಏನ್ ಗುರುತಿಸ್ತೀವೋ, BDA ಇರ್ಬೋದು, BMRCL ಇರ್ಬೋದು, ಹಾಗೇನೆ BWSSB, ಇವೆಲ್ಲವೂ ಕೂಡ ಬೆಂಗಳೂರು ಅಡಿಯಲ್ಲೇ ಬರುತ್ತೆ. ಇವೆಲ್ಲವಕ್ಕೂ ಕೂಡ ಅತಿ ಹೆಚ್ಚಿನ ಅನುದಾನಗಳು ರಾಜ್ಯ ಸರ್ಕಾರದಿಂದಲೂ ಬರುತ್ತೆ. ಜೊತೆಗೆ ಹೆಚ್ಚಿನ ಒಂದು ತೆರಿಗೆ
ತೆರಿಗೆಯ ಮೂಲಕವಾಗಿ ಹೆಚ್ಚಿನ ಒಂದು ಆದಾಯವನ್ನು ಖುದ್ದು ಇದೇ ಇಲಾಖೆಗಳು ಸಂಪಾದನೆಯನ್ನು ಕೂಡ ಮಾಡ್ತವೆ. ಹಾಗಾಗಿ ದೊಡ್ಡ ಒಂದು ಉಸ್ತುವಾರಿ ಹಾಗೆ ದೊಡ್ಡ ಒಂದು ಅಭಿವೃದ್ಧಿಯನ್ನ ಮಾಡಲಿಕ್ಕೆ ಒಂದು ಅವಕಾಶ, ಜೊತೆಗೆ ಜನರ ಮುಂದೆ ಗುರುತಿಸ್ಕೊಳ್ಳೋಕೆ ಜನಪರ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೂ ಕೂಡ ಅವಕಾಶ ಇರುತ್ತೆ. ಬೆಂಗಳೂರು ಉಸ್ತುವಾರಿಯನ್ನ ಹೊತ್ತಿರುವಂತವರು ಪ್ರತಿದಿನ ನೀವು ನೋಡ್ಬೋದು, ಮಾಧ್ಯಮಗಳಲ್ಲೂ ಕೂಡ ಸುದ್ದಿ ಹಾಕ್ತಾ ಇರ್ತಾರೆ. ಅವರು ಮಾಡುವಂತ ಸಾಕಷ್ಟು ಅಭಿವೃದ್ಧಿಗಳು ರಾಜ್ಯ ಸರ್ಕಾರದ ಮೇಲೂ ಪ್ರಭಾವ ಬೀರುತ್ತೆ. ಅಂದ್ರೆ ಬೆಂಗಳೂರಿನ ಪಾಲಿಗೆ ಯಾವ್ದಾದ್ರು ಒಂದು ಯೋಜನೆಯನ್ನು ತಂದು ಸಕ್ಸಸ್ ಆದ್ರು ಅಂದ್ರೆ ಅದು ಇಡೀ ಕರ್ನಾಟಕ ರಾಜ್ಯದ ಕಣ್ಣಿನಲ್ಲಿ ಒಂದು ಒಳ್ಳೆಯ ಆಶಾಭಾವನೆಯನ್ನು ಮೂಡಿಸುತ್ತೆ. ಮುಂದಿನ ದಿನಗಳಲ್ಲಿ ಅತ್ಯುತ್ತಮವಾದಂತಹ ನಾಯಕನಾಗಿ ಗುರುತಿಸಿಕೊಳ್ಳೋ ಅವಕಾಶ ಕೂಡ ಬೆಂಗಳೂರಿಗೆ ಸಿಗುತ್ತೆ. ಹಾಗಾಗಿ ಬೆಂಗಳೂರಿನಲ್ಲಿರುವಂತಹ ದೊಡ್ಡ ಒಂದು ಆರ್ಥಿಕವಾದಂತಹ ಪರಿಸ್ಥಿತಿ ಹಾಗೆ ಒಳ್ಳೆಯ ಆದಾಯದ ಒಂದು ಪರಿಸ್ಥಿತಿ, ಅಭಿವೃದ್ಧಿ ಕಾರ್ಯಗಳನ್ನ ಮಾಡಲಿಕ್ಕೆ ಸಿಗುವಂತಹ ಅವಕಾಶ ಜನರ ಮುಂದೆ ಇರುವಂತಹ 7 ಕೋಟಿಯಲ್ಲಿ 1.5 ಕೋಟಿ ಜನ ಬೆಂಗಳೂರಿನಲ್ಲೇ ಇದ್ದಾರೆ ಅಂತ ಅಂದ್ರೆ ಅಲ್ಲಿಗೆ ಇಡೀ ಕರ್ನಾಟಕದ ಸುಮಾರು 35% ಜನರ ಒಂದು ನಿಲುವಿನಲ್ಲೂ ಕೂಡ ದೊಡ್ಡ ನಾಯಕನಾಗಿ ಬೆಳೆಯುವಂತಹ ಅವಕಾಶ. ಹಾಗಾಗಿ ಬೆಂಗಳೂರು ಉಸ್ತುವಾರಿಯನ್ನ ತೆಗೆದುಕೊಳ್ಳಲಿಕ್ಕೆ, ಬೆಂಗಳೂರು ನಗರಾಭಿವೃದ್ಧಿಯನ್ನ ತೆಗೆದುಕೊಳ್ಳಲಿಕ್ಕೆ ಸಾಕಷ್ಟು ಜನರು, ಸಚಿವರಿರ್ಬೋದು, ಶಾಸಕರಿರ್ಬೋದು, ಸದಾಕಾಲ ಮುನ್ನಡೆಯಲ್ಲಿ ಇರ್ತಾರೆ. ಸದಾಕಾಲ ತಾನ್ ಮುಂದು ನಾ ಮುಂದು ಅಂತ ಯಾವ ರೀತಿಯಾದಂತಹ ರಿಸ್ಕ್ ತಗೊಳ್ಳಿಕ್ಕೆ, ಯಾವ ರೀತಿಯಾದಂತಹ ಲಾಬಿ ನಡೆಸಲಿಕ್ಕೆ, ಯಾವ ರೀತಿಯಾದಂತಹ ಒಂದು ಹೈಕಮಾಂಡ್ ಅಂಗಳದಲ್ಲಿ ಹೋಗಿ ಬೇಡ್ಕೊಳ್ಳೋಕ್ಕೂ ಕೂಡ ರೆಡಿ ಇರ್ತಾರೆ ಅಂತಕ್ಕಂಥದ್ದು. ರಕ್ಷತ್, ಥ್ಯಾಂಕ್ ಯು ರಕ್ಷಾ ಮಾಹಿತಿಗೆ. ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯ ನಿರ್ಧಾರವನ್ನು ಪ್ರಕಟಿಸಿದ್ದಾರೆ. ಅವರ ಬೆಂಬಲಿಗರು ಕೂಡ ಸಿಟ್ಟಿಗೆದ್ದಿದ್ದಾರೆ. ನಾವೆಲ್ಲರೂ ಕಾಂಗ್ರೆಸ್ಗೆ ಸಾಮೂಹಿಕವಾಗಿ ರಾಜೀನಾಮೆ ಕೊಡ್ತೀವಿ. ರಾಮಲಿಂಗಾರೆಡ್ಡಿ ಇಲ್ಲದೆ ಜಿಬಿಎ ಗೆಲುವು ಅಸಾಧ್ಯ. ಅವರನ್ನ ಪಕ್ಷ ಸರಿಯಾಗಿ ನಡೆಸಿಕೊಳ್ಳಿಲ್ಲ. ನಾವು ಕೂಡ ರಾಜೀನಾಮೆಯನ್ನ ಕೊಡ್ತೀವಿ ಕಾಂಗ್ರೆಸ್ಗೆ ಅಂತ ಹೇಳ್ತಿದ್ದಾರೆ. ರಾಮಲಿಂಗಾರೆಡ್ಡಿ ಹೇಳ್ತಾರೆ ನಾನು ಕಾಂಗ್ರೆಸ್ ಕಾರ್ಯಕರ್ತನಾಗಿ ಮುಂದುವರಿತೀನಿ. ರಾಮಲಿಂಗಾರೆಡ್ಡಿ ಅವರ ಬೆಂಬಲಿಗರು ಹೇಳ್ತಾರೆ ನಾವು ಕಾಂಗ್ರೆಸ್ಸಿಗೂ ರಿಸೈನ್ ಮಾಡ್ತೀವಿ. ರಾಮಲಿಂಗಾರೆಡ್ಡಿ ಅವರ ಕಾರಿಗೆ ಅಡ್ಡಲಾಗಿ ಮಲಗಿ ಅವರ ಬೆಂಬಲಿಗರು ಘೋಷಣೆ ಕೂಗ್ತಾ ಇದ್ರು. ನೋಡ್ತಾ ಇದ್ರಿ ದೃಶ್ಯ. ಇಲ್ಲಿ ಇನ್ನೊಂದು ವಿಶೇಷತೆ ನೋಡಬಹುದು ನೀವು. ರಾಮಲಿಂಗಾರೆಡ್ಡಿ ಅವರು ಖಾಸಗಿ ಕಾರನ್ನ ಬಳಸ್ತಾ ಇದ್ದಾರೆ. ಸರ್ಕಾರಿ ಕಾರನ್ನ ಬಿಟ್ಟು ತಮ್ಮ ಖಾಸಗಿ ಕಾರಲ್ಲಿ ಓಡಾಡ್ತಾ ಇದ್ದಾರೆ. ಸಚಿವರಾಗಿ ಅವರಿಗೆ ಹಂಚಿಕೆಯಾಗಿರುವಂತ ಕಾರನ್ನ ಅವರು ಬಳಸಿಲ್ಲ. ಖಾಸಗಿ ಕಾರಿನ ಮುಖಾಂತರ ಅವರು ತೆರಳುತ್ತಾ ಇರೋದನ್ನು ನೋಡ್ತಾ ಇದ್ದಾರೆ. ರಾಜೀನಾಮೆಯನ್ನ ಕೊಟ್ಟ ಬೆನ್ನಿಗೆ ಖಾಸಗಿ ಕಾರನ್ನ ಬಳಸ್ತಾ ಇದ್ದಾರೆ ರಾಮಲಿಂಗಾರೆಡ್ಡಿ. ಅಲ್ಲಿಗೆ ನಿರ್ಗಮನಕ್ಕೆ ಅಥವಾ ಸಚಿವ ಸಂಪುಟಕ್ಕೆ ರಾಜೀನಾಮೆ ಕೊಟ್ಟು ಮನವೊಲಿಸುವಂತ ಪ್ರಯತ್ನ ಏನಾಗ್ತಾ ಇದೆ. ಬೇಡ ಸಚಿವ ಸ್ಥಾನ ಅನ್ನೋ ನಿರ್ಧಾರಕ್ಕೆ ರಾಮಲಿಂಗಾರೆಡ್ಡಿ ಬಂದಂಗೆ ಕಾಣಿಸ್ತಾ ಇದೆ. ಇದು ರಾಮಲಿಂಗಾರೆಡ್ಡಿ ಅವರ ಕಚೇರಿಯ ಬಳಿ ಅವರ ಬೆಂಬಲಿಗರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಕಾಂಗ್ರೆಸ್ನ ಬಗ್ಗೆ. ರಾಮಲಿಂಗಾರೆಡ್ಡಿ ಅವರಿಗೆ ಬೆಂಗಳೂರಿನ ನರನಾಡಿಯೂ ಕೂಡ ಗೊತ್ತಿದೆ. ಇಡೀ ಬೆಂಗಳೂರಿನ ಅಭಿವೃದ್ಧಿಯ ವಿಚಾರದಲ್ಲಿ ರಾಮಲಿಂಗಾರೆಡ್ಡಿ ಅವರಿಗೆ ಇರುವಂತ ಕಲ್ಪನೆ ಯಾರಿಗೂ ಇಲ್ಲ ಅಂತ. ಇಂದು ವಿಶ್ವ ಪರಿಸರ ದಿನಾಚರಣೆಯನ್ನ ಕರ್ನಾಟಕ ರಾಜ್ಯದಲ್ಲಿ, ದೇಶದಲ್ಲಿ ಮತ್ತು ಇಡೀ ಜಗತ್ತಿನಲ್ಲಿ ಬಹಳ ವಿಶೇಷವಾಗಿ ಅರ್ಥಪೂರ್ಣವಾಗಿ ಆಚರಣೆ ಆಗ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ಅನ್ಸ್ಬಿಟ್ರು ರಾಮಲಿಂಗಾರೆಡ್ಡಿ ಸಾಹೇಬನ್ನ. ಅವರು ಯಾವಾಗಲೂ ಬೆಂಗಳೂರಿಗೆ ಅವರೇ ಮೇನ್ ಇದ್ದಿದ್ದು. ಅವ್ರನ್ನ ಕರ್ಗಣಿಸ್ತಿದ್ದಾರೆ. ಏನು ಮಾಡೋದು, ಒಳ್ಳೆ ಖಾತೆ ಕೊಟ್ಟಿಲ್ಲ ಅವ್ರಿಗೆ. ಅವ್ರು ಕೇಳಿದ್ ಕೊಟ್ಟ ಮನಸ್ಸು ಸಮಾಧಾನ ಇಲ್ಲ. ಆ ಥರ ಖಾತೆ ಕೊಟ್ಟಿದ್ದಾರೆ. ರಾಜೀನಾಮೆ ಕೊಟ್ಬಿಟ್ಟಿದ್ದಾರಲ್ಲ ಸರ್, ಏನಿತ್ತು ನಮಗೆಲ್ಲ ತುಂಬ ದುಃಖ ಆಗ್ತಾ ಇದೆ. ಏನು ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ ಅಂತ ಅವ್ರ ಅಭಿಮಾನಿಗಳಾಗಿ ಅವ್ರ ಸಾಹೇಬ್ರು ಏನು ಡಿಸೈಡ್ ತಗೊಳ್ತಾರೆ ಅದ್ರ ಮೇಲೆ ಹೋರಾಟ ಮಾಡ್ತೀವಿ ಸರ್. ನಾವೇನು ಹೇಳ್ತೀರಿ ಈಗ? ಅಸಮಾಧಾನ ಅನ್ನೋದಕ್ಕಿಂತ ತುಂಬ ನೋವಿದೆ. ನೋವಿದೆ. ಇವಾಗ ಅವರು ನಮ್ಮ CM ಸಾಹೇಬ್ರು ಹೇಳ್ತಾರೆ ಇಬ್ಬರು ಸಮಕಾಲೀನರಿಗೆ ರಾಜಕೀಯಕ್ಕೆ ಬಂದಿದ್ದು ಅಂತ. ಅವಾಗ ಅವರು ಸೀನಿಯಾರಿಟಿ, ಇವರು ಸೀನಿಯಾರಿಟಿ ಪ್ರಕಾರ ಅಲ್ಲ. ಇವ್ರನ್ನ ಕೇಳಿ ನಿಮ್ಗೆ ಯಾವ ಖಾತೆ ಬೇಕು ಅಂತ ಕೊಡಬೇಕು. ಅದು ಬಿಟ್ಬಿಟ್ಟು ಅವ್ರು ಡಿಸೈಡ್ ಮಾಡೋದನ್ನ ಇವ್ರು ಒತ್ತಡ ಇರೋದು ನಮ್ಗಾಗೋದಿಲ್ಲ. ಇವಾಗ ಅವರು ಸಾಹೇಬ್ರನ್ನ ಆರೋಗ್ಯ ದೃಷ್ಟಿಯಿಂದನೂ ನೋಡಿಕೊಂಡು ನಮಗೆ ಬೆಂಗಳೂರಲ್ಲೇ ಕೊಟ್ಟರೆ ತುಂಬ ಅನುಕೂಲ ಆಗುತ್ತೆ. ಬೆಂಗಳೂರು ನೆಕ್ಸ್ಟು GB ಎಲೆಕ್ಷನ್ ಇರೋದಕ್ಕೋಸ್ಕರ ಅದು ಯೂಸ್ಫುಲ್ ಆಗುತ್ತೆ. ಅದು ಏನಾದರೂ ಮಿಸ್ ಆಗಿ ಬೇರೆಯವ್ರಿಗಂದು ಕೊಟ್ಟರೆ ಅದು ಮುಂದಿನ ಪರಿಣಾಮ ನಮ್ಮ ಪಕ್ಷನೇ ನಾವೇ ಅನುಭವಿಸ್ಬೇಕು. ಆಗಲ್ಲ. ಅವ್ರನ್ನ ಬಿಟ್ಟರೆ ಅವ್ರು ಬಿಟ್ಟರೆ GB ಚುನಾವಣೆ ಮಾಡೋಕ್ಕಾಗಲ್ಲ. ಮಾಡೋಕ್ಕೆ ಶಕ್ತಿ ಇರೋದು ಅವರೊಬ್ಬರ ಕೈಯಲ್ಲೇ. ರಾಮಲಿಂಗಾರೆಡ್ಡಿ ಅವರು ಬೇಸಿಕಲಿ 85-84ರಿಂದ ಇಲ್ಲ 73 ಕಾಂಗ್ರೆಸ್ ಸರಿ ಕೌನ್ಸಿಲರ್ ಆಗಿ, ಆ ಡೇಟಿಂದ ಅವರು ಕೌನ್ಸಿಲರ್ ಆಗಿ MLA ಆಗಿ 8ನೇ ಸಾರಿ ಗೆದ್ದ ಮೇಲೆ ಬೆಂಗಳೂರಿನ ವ್ಯವಸ್ಥೆ ಹೆಂಗಿರಬೇಕು,
ಬೆಂಗಳೂರಲ್ಲಿ ಯಾವುದು ಅಭಿವೃದ್ಧಿ ಆಗಬೇಕು, ಏನು ಸಮಸ್ಯೆಗಳಿದೆ ಅನ್ನೋದು ಅವರಿಗೆ ಗ್ರೌಂಡ್ ಲೆವೆಲಲ್ಲಿ ಪೂರ್ತಿ ಗೊತ್ತಿದೆ ಅವರಿಗೆ. ಹಂಗಾಗಿ ಅವರಿಗೆ ಕೊಟ್ಟಿದ್ರೆ ಬೆಂಗಳೂರು ಇನ್ನೂ ಹೆಚ್ಚಿಗೆ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಅವಕಾಶಗಳಿತ್ತು. ಎರಡನೇದು, ಇವರಂಥವ್ರಿಗೆ ಬೆಂಗಳೂರು ಸಿಗದೇ ಇದ್ದರೆ ಹೊರಗಡೆಯವರು ಬೆಂಗಳೂರಲ್ಲಿ ಬಂದು ಕೆಲಸ ಮಾಡೋದು ತುಂಬ ಕಷ್ಟ ಇದೆ. ಅದು 3 ವರ್ಷದಿಂದ ಈಗ ರೆಸಿಗ್ನೇಷನ್ ಕೊಡಬೇಕಾದ್ರೆ ಅವರೇ ಸ್ವತಃ ಅವರ ಒಂದು ಇದರಲ್ಲಿ ಪ್ರೆಸ್ ಕಾನ್ಫರೆನ್ಸಲ್ಲಿ ಹೇಳಿದ್ದಾರೆ, ಈ ಥರ ಅವರಿಗೆ ಆಲ್ಮೋಸ್ಟ್ ವಾಗ್ದಾನ ಥರನೇ ಕೊಟ್ಟಿದ್ರು ಅಂತ ಹೇಳ್ತಾ ಇದ್ದಾರೆ. ಅದನ್ನು ಅವರು ಪಾಲಿಸಿಲ್ಲ. ಅದನ್ನು ಈಗ ಅವರು ವ್ಯಕ್ತಪಡಿಸಿದ್ದಾರೆ. ಇದ್ರ ತಕ್ಕಂತೆ ಇದನ್ನು ಸರಿಪಡಿಸೋದೇ ಆಗಲಿ ಅಥವಾ ಮುಂದೆ ಒಂದು ಒಳ್ಳೆಯ ರೀತಿಯಲ್ಲಿ ತಗೊಳ್ಳೋದೇ ಆಗಲಿ ಅದು ಹೈಕಮಾಂಡ್ ಆಗಲಿ ಅಥವಾ CMಗೆ ಆಗಲಿ ಬಿಟ್ಟಿದ್ದು. ಅವರು ಫಸ್ಟ್ ಆಫ್ ಆಲ್ ಜನಪ್ರಿಯ ನಾಯಕರು. ಅವರಿಗೆ ಯಾವುದೇ ದಿನ ಬೆಳಗ್ಗೆ 8:30 ಇರೋದು ಕೇವಲ 2 ವರ್ಷ ಮಾತ್ರ. ಈಗ ಮತ್ತೆ ಹಗ್ಗಜಗ್ಗಾಟ, ಯಾವ ಪೋರ್ಟ್ಫೋಲಿಯೋ ತೆಗೆದುಕೊಳ್ಬೇಕು, ಯಾವ ಜಿಲ್ಲೆ ಉಸ್ತುವಾರಿನ ಪಡೆದುಕೊಳ್ಬೇಕು, ಇದರ ಕಿತ್ತಾಟದಲ್ಲಿ ಇವತ್ತು ರಾಮಲಿಂಗಾರೆಡ್ಡಿ ಅವರೇ ಇವತ್ತು ರಾಜೀನಾಮೆ ನೀಡಿದ್ದಾರೆ. ನಾನು ಇಷ್ಟೇ ಹೇಳುವಂಥದ್ದು, DK ಶಿವಕುಮಾರ್ ನೇತೃತ್ವದ ಈ ಸರ್ಕಾರ ಏನಿದೆ ಇವತ್ತು ರಾಜ್ಯದಲ್ಲಿ, ಇದರಿಂದ ಅಭಿವೃದ್ಧಿ ನೋಡೋದಕ್ಕೆ ಸಾಧ್ಯ ಇಲ್ಲ. ಜನರ ಭರವಸೆಗಳ ನೀರೆರಿಯುವಂಥ ಕೆಲಸವನ್ನು ಅವರು ಮಾಡೋರಿದ್ದಾರೆ. ರಾಜ್ಯದ ಜನರ ಅಪೇಕ್ಷೆ ಇದೆ, ಇಂಥ ಬಡವರ ವಿರೋಧಿ ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೊಗೆಯಬೇಕು, ಮುಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರಬೇಕು. ಇದು ನಮ್ಮ ಅಪೇಕ್ಷೆಗಿಂತ ಹೆಚ್ಚಾಗಿ ರಾಜ್ಯದ ಜನರ ಅಪೇಕ್ಷೆನೂ ಕೂಡ ಇದಿದೆ. ಹಾಗಾಗಿ ಒಬ್ರಿಗೊಬ್ರು ಕಾಲು ಎಳೆಯೋದ್ರಲ್ಲೇ 2 ವರ್ಷ ಕಳೀತಾರೆ. ಆದರೆ ಅದಕ್ಕಿಂತ ಮುಂಚಿತವಾಗೇನೆ ಮಧ್ಯಂತರ ಚುನಾವಣೆ ಬಂದರೂ ಕೂಡ ಆಶ್ಚರ್ಯ ಇಲ್ಲ. ಇದು ವಾಸ್ತವಿಕ ಸತ್ಯ. ಬಿಜೆಪಿ ಎಷ್ಟು ತಯಾರಾಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜ್ಯದ ಮತದಾರರು ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಮಗೆ ಹಿನ್ನಡೆ ಆಗಿರ್ಬೋದು, ಅದಕ್ಕೆ ಕಾರಣಗಳು ನೂರಾರು ಇದ್ದಾವೆ. ಆದರೆ ಇವತ್ತು ರಾಜ್ಯಾದ್ಯಂತ ನಮ್ಮ ಪಕ್ಷದ ಕಾರ್ಯಕರ್ತರು ಸಹ ಯಾವುದೇ ಸಂದರ್ಭ ಚುನಾವಣೆ ಬಂದರೂ ಕೂಡ ಸಜ್ಜಾಗಿದ್ದೇವೆ ಅನ್ನುವ ವಿಚಾರದಲ್ಲಿ ಯಾವುದೇ ಗೊಂದಲ ಇಲ್ಲ. ಕಾರ್ಯಕರ್ತರು ಕೂಡ ತಯಾರಿದ್ದಾರೆ, ಮತದಾರರು ಕೂಡ ನಮ್ಗೆ ಆಶೀರ್ವಾದ ಮಾಡ್ತಕ್ಕಂಥ ವಾತಾವರಣ ಇವತ್ತು ರಾಜ್ಯದಲ್ಲಿದೆ. ಗೌರವಾನ್ವಿತ ಸುಮಲತಾ ಅಂಬರೀಶ್ ಅವರಿಗೆ ಅವ್ರ ಬಗ್ಗೆ ರಾಜ್ಯದಲ್ಲೂ ಕೂಡ ಚರ್ಚೆ ಆಗಿದೆ. ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಫೋನ್ ಸಂಪರ್ಕದಲ್ಲಿ. ಮುತ್ತಪ್ಪ, ಬೆಂಬಲಿಗರು ಮಾತನಾಡ್ತಾ ಇರೋದನ್ನೆಲ್ಲ ಗಮನಿಸಿದ್ವಿ ನಾವು. AICC ಕಾರ್ಯದರ್ಶಿಯೊಬ್ಬರು ಬಂದಿದ್ರು ಅವರ ಕಚೇರಿಗೆ. ಕನ್ವಿನ್ಸ್ ಆಗೋ ಹಂತದಲ್ಲಿ ಇದೆಯಾ ರಾಮಲಿಂಗಾರೆಡ್ಡಿ ಅವರ ಸಿಟ್ಟು? ರಕ್ಷಿತ್, ಇಲ್ಲಿವರೆಗೂ ಕೂಡ ರಾಮಲಿಂಗಾರೆಡ್ಡಿ ಅವರ ಒಂದು ಹಾವಭಾವ ಮತ್ತೆ ಅವರ ವರ್ತನೆ ನೋಡ್ತಾ ಇದ್ರೆ ಕಾಂಗ್ರೆಸ್ನ ಯಾವುದೇ ನಾಯಕರು ಬಂದರೂ ಕೂಡ ಅವರ ಒಂದು ಕೋಪವನ್ನ ತಣ್ಣಗೆ ಮಾಡುವಂತಹ ಲಕ್ಷಣಗಳು ಕೂಡ ಕಂಡು ಬರ್ತಾ ಇಲ್ಲ. ಜೊತೆಗೆ ಅವರು ಕೂಡ ಮನವೊಲಿಕೆ ಆಗ್ತಾರೆ ಅನ್ನೋ ಲಕ್ಷಣಗಳು ಕೂಡ ಕಂಡು ಬರ್ತಾ ಇಲ್ಲ. ಯಾಕಂದ್ರೆ ಈಗಾಗಲೇ AICC ಕಾರ್ಯದರ್ಶಿ ಕೂಡ ಬಂದಿದ್ರು, ಅವ್ರನ್ನ ಮನವೊಲಿಸುವಂತ ಕೆಲಸ ಮಾಡಿದ್ರು. ಜೊತೆಗೆ KPCC ಅಧ್ಯಕ್ಷರು ಮಾತಾಡ್ತಾರೆ, ಕಾಲ್ ಮಾಡ್ಕೊಡ್ತೀವಿ ಅಂತ ಹೇಳಿದಾಗ ನಾನು ಯಾರ ಜೊತೆನೂ ಮಾತಾಡ್ದಿಲ್ಲ ಅನ್ನೋ ಅಂತ ಹೇಳಿ ಸಾರಾಸಗಟವಾಗಿ ಅವ್ರಿಗೆ ಹೇಳುವಂತಹ ಕೆಲಸ ಕೂಡ ಮಾಡಿದ್ರು. ಜೊತೆಗೆ ಈಗ ಅವರ ಒಂದು ಕಚೇರಿಯಿಂದ ಕೂಡ ಹೊರಟಿರುವಂತದ್ದು ಬೇರೆ ಬೇರೆ ಕಾಂಗ್ರೆಸ್ನ ನಾಯಕರು ಎಲ್ಲರೂ ಕೂಡ ಬಂದು ಅಲ್ಲಿ ಏನು ಅವ್ರನ್ನ ಮಾತನಾಡ್ತಾರೆ, ಅವರ ಮನವೊಲಿಕೆ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ ಅನ್ನೋ ಒಂದು ಕಾರಣಕ್ಕಾಗಿ, ಜೊತೆಗೆ ಅವರ ಕಾರ್ಯಕರ್ತರು ಕೂಡ ಅವ್ರ ಕಚೇರಿಗೆ ಬರ್ತಾರೆ ಅನ್ನೋ ಕಾರಣಕ್ಕಾಗಿ ಅಲ್ಲಿಂದ ಈಗ ಅವರು ಅಜ್ಞಾತ ಸ್ಥಳಕ್ಕೆ ಹೋಗುವಂತಹ ಕೆಲಸ ಕೂಡ ಮಾಡಿದ್ರು. ಈಗ ಅವರು ಕಚೇರಿಯಿಂದ ಹೋಗುವಂತಹ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು, ಕಾಂಗ್ರೆಸ್ನ ಕಾರ್ಯಕರ್ತರು ಎಲ್ಲರೂ ಕೂಡ ಅವರ ಕಾರಿಗೆ ಮುತ್ತಿಗೆ ಹಾಕುವಂತಹ ಕೆಲಸವನ್ನ ಮಾಡಿದ್ರು. ಜೊತೆಗೆ ಅವರಿಗೆ ಅನ್ಯಾಯ ಆಗಿದೆ ಅನ್ನೋ ಒಂದು ಘೋಷಣೆ ಕೂಗುವಂತಹ ಕೆಲಸ ಕೂಡ ಮಾಡಿದ್ರು. ಇದರ ನಡುವೆ ಈಗಾಗಲೇ ಏನು ಅವರ ಬೆಂಬಲಿಗರು ಯಾರಿದ್ರು, ಕಾಂಗ್ರೆಸ್ನ ಕಾರ್ಯಕರ್ತರು, ವಾರ್ಡ್ ಮಟ್ಟದಲ್ಲಿ ಬೂತ್ ಮಟ್ಟದಲ್ಲಿ ಯಾರೆಲ್ಲ ಒಂದು ಕಾಂಗ್ರೆಸ್ನ ಮುಖಂಡರಿದ್ರು ಅವರೆಲ್ಲರೂ ಕೂಡ ಸಾಮೂಹಿಕವಾಗಿ ರಾಜೀನಾಮೆ ಕೊಡುವಂತಹ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಈಗಾಗಲೇ ಕಾಂಗ್ರೆಸ್ ಪಕ್ಷಕ್ಕೆ ನಾವು ರಾಜೀನಾಮೆ ಕೊಟ್ಟಿದ್ದೀವಿ ಅಂತ ಹೇಳಿ ಪತ್ರವನ್ನ ಬರೆಯುವ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಕಳಿಸುವಂತಹ ಕೆಲಸ ಕೂಡ ಮಾಡಿದ್ದಾರೆ. ಆದ್ರೆ ರಾಮಲಿಂಗಾರೆಡ್ಡಿ ಅವರು ಕೂಡ ಕಾಂಗ್ರೆಸ್ ಪಕ್ಷ ಮುತ್ತಪ್ಪ ಅವರು ಖಾಸಗಿ ಕಾರನ್ನ ಬಳಸ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಇದು ಕ್ಲಿಯರ್ ಮೆಸೇಜ್ ಕೊಡ್ತಾ ಇರೋದಾ, ಬೇಡ ನನಗೆ ಸಚಿವ ಸ್ಥಾನದ ಏನು ಸಾವಾಸವೇ ಬೇಡ ಅನ್ನುವಂಥ ಮೆಸೇಜ್ ಕೊಡ್ತಾ ಇದ್ದಾರಾ, ಹೆಂಗೆ?
ರಕ್ಷಿತ್, ಸಾಮಾನ್ಯವಾಗಿ ರಾಮಲಿಂಗಾರೆಡ್ಡಿ ಅವರು ಸಚಿವ ಸಂಪುಟದಲ್ಲಿ ಇದ್ದಾಗ ಮಾತ್ರ ಸರ್ಕಾರಿ ಕಾರನ್ನ ಬಳಕೆ ಮಾಡ್ತಾ ಇದ್ರು. ಆದ್ರೆ ಈಗ ಕಳೆದ 2-3 ದಿನಗಳಿಂದ ಅವರು ತಮ್ಮ ಒಂದು ಖಾಸಗಿ ವಾಹನದಲ್ಲಿ ಓಡಾಟ ಮಾಡಿದ್ದಾರೆ. ಇವರು ಕೂಡ ಬೆಳಗಿನ ಜಾವ ಅವರು ಒಂದು ಪರಿಸರ ದಿನಾಚರಣೆ ಹೋದಾಗಲೂ ಕೂಡ ಖಾಸಗಿ ಕಾರನ್ನೇ ಬಳಕೆ ಮಾಡಿದ್ರು. ಈಗ ಅವ್ರ ಕಚೇರಿಯಿಂದ ಹೋಗುವಾಗಲೂ ಕೂಡ ಖಾಸಗಿ ಕಾರನ್ನು ಕೂಡ ಬಳಕೆ ಮಾಡಿದ್ರು. ಅಂದ್ರೆ ತಾವು ಹೇಳಿದಾಗೆ ನಿಜ, ಅಂದ್ರೆ ಸರ್ಕಾರದ ಯಾವ ಕಾರು ಅಥವಾ ಯಾವುದೇ ನನಗೆ ಸೌಕರ್ಯಗಳು ಕೂಡ ಬೇಡ, ಸಚಿವ ಸಂಪುಟ ಕೂಡ ಬೇಡ ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡಿದಂತಿದೆ. ಜೊತೆಗೆ ಕಾಂಗ್ರೆಸ್ ಪಕ್ಷದವರು ಅವರಿಗೆ ಮನವೊಲಿಕೆ ಮಾಡುವಾಗ ಕೂಡ ಅದು ಒಪ್ಪಬಾರದು ಅನ್ನೋ ಒಂದು ಮನಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಯಾಕಂದ್ರೆ 2 ಬಾರಿ ಕೂಡ ಕೊಟ್ಟ ಮಾತಿನಂತೆ ತಪ್ಪಿರುವಂತಹ ಕಾರಣಕ್ಕಾಗಿ ತಮಗೆ ಅಲ್ಲಿ ಎಲ್ಲೋ ಒಂದ್ ಕಡೆ ಗೌರವ ಇಲ್ಲ ಅನ್ನೋದು ಕೂಡ ಗೊತ್ತಾಗ್ತದೆ. ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ನನ್ನಿಂದ ಬೆಂಗಳೂರಿಗೆ ಏನು ಅನುಕೂಲ ಆಗೋದಿಲ್ವೇನೋ, ನನ್ನನ್ನು ಯಾಕೆ ಈ ರೀತಿ ಅವಮಾನ ಮಾಡಿದ್ರು ಅನ್ನೋ ಒಂದು ಮನಸ್ಥಿತಿ ಕೂಡ ಈಗ ರಾಮಲಿಂಗಾರೆಡ್ಡಿ ಅವರು ಇರುವಂತಹ ಕಾರಣಕ್ಕಾಗಿ ಸದ್ಯಕ್ಕೆ ಅವರ ಕಚೇರಿಯಿಂದ ಹೊರ ಹೋಗಿದ್ದಾರೆ. ಅಜ್ಞಾತ ಸ್ಥಳದಲ್ಲಿ ಯಾರ ಕೈಗೂ ಕೂಡ ಸಿಗದಂತೆ ತಾವು ಕಾದು ನೋಡುವಂತಹ ತಂತ್ರಕ್ಕೆ ಕೂಡ ಹೋಗಿರುವಂತದ್ದು. ರಕ್ಷಿತ್, ಥ್ಯಾಂಕ್ ಯು ಮುತ್ತಪ್ಪ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.